ಈಗ 12 ಎಕರೆ ನಮ್ಗೆ ಅಡಿಷನಲ್ ಲ್ಯಾಂಡ್ ಇದೆ, ಎಷ್ಟು ಬೇಕಾದ್ರೂ ಕೊಡ್ಬೋದು ನಾವು ಇನ್ಮೇಲೆ. ಬಟ್ ಪ್ರೊವೈಡೆಡ್ ಒಂದೇ ಅದಕ್ಕೊಂದು ಅಪ್ರೋಚ್ ರೋಡು PWDಗೆ ನಾವು ಕೊಟ್ಟಿದ್ದೀವಿ ಒಂದು ರಿಕ್ವಿಷನ್. ಅಲ್ಲಿ ಏನು ಹಿಮಾಲಯ ಡ್ರಗ್ ಹೌಸ್ನಿಂದ ಒಳಗೆ ಹೋಗ್ಬೇಕು, ಆ ರೈಲ್ವೆ ಬ್ರಿಡ್ಜಿಗೂ ಕೂಡ ದುಡ್ಡು ತುಂಬಿದ್ದೀವಿ. ಅದನ್ನ ಮಾಡಿದ್ರೆ ಅಟ್ಲೀಸ್ಟ್ ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗತ್ತೆ ಸಿಟಿನಲ್ಲಿ, ಅಷ್ಟೇ ನಮ್ಮ ಉದ್ದೇಶ. ಅದನ್ನ ಬೇಸ್ಡ್ ಆನ್ ಅವ್ರ ಮೊದ್ಲು ಏನ್ ಅಲಾಟ್ಮೆಂಟ್ ಮಾಡಿದ್ದಾರೆ ಅದ್ರ ಮೇಲೆ ನಿಮ್ಗೆ ಪ್ರಪೋರ್ಷನೇಟ್ ಕೊಡ್ತೀವಿ ಅಂದ್ ಬೆಳಗ್ಗೆ ಯಾರಿಗೇನು ಇಲ್ಲಿ ಕೊಟ್ಟಿದೀವಿ ಅಲ್ಲಿ ಅಷ್ಟು ಕೊಟ್ಟೆ ಕೊಡ್ತೀವಿ ನಾವು. ಇಲ್ಲೇನ್ ಕೊಟ್ಟಿದೀವಿ ಅಷ್ಟು ಜಾಗ ಅಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿದ್ವಿ. ಕೋರ್ಟಿಗೂ ಅದನ್ನೇ ಅಫಿಡವಿಟ್ ಫೈಲ್ ಮಾಡಿದ್ವಿ. ಅದು ನೋಡಿ, ಈಗ ನಾನು ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಹೇಳಕ್ ಹೋಗೋದಿಲ್ಲ. ಈ 312 ಎಕರೆ ಜಮೀನು ಇವತ್ತು ಸಾವಿರಾರು ಕೋಟಿ ಕಿಮ್ಮತ್ತಿದೆ. ಈಗ ಫಾರ್ ಎಕ್ಸಾಂಪಲ್ ಈಗ ಗುಳಿಮಂಗಳದ ತಗೊಂಡ್ರೆ ನಾನು ಮಾರ್ಕೆಟ್ ರೇಟ್ ಹೇಳ್ತಾ ಇದ್ದೀನಿ, ನನಗೆ ಸಬ್ರೆಸ್ಟ್ ರೇಟ್ ಇಲ್ಲಲ್ಲ, 30,000 ರೂಪಾಯಿ ಸ್ಕ್ವೇರ್ ಫೀಟ್ ಇದೆ ಅಲ್ಲಿ. ಬಟ್ ನಮಗ್ ಬಂದಿರೋದು ಈಗ ಸದ್ದೆಲ್ಲ ಸೇರಿ 280 ಕೋಟಿ. ಬಟ್ ಕಾಂಪೆನ್ಸೇಷನ್ ಅಡಿಷನಲ್ ಕೇಳಿದ್ರು ಕೊಡೋ ದುಡ್ಡಿದೆ ನಮ್ಮಲ್ಲಿ. ಆದ್ರೆ ಕೋರ್ಟ್ ಸಬ್ರೆಸ್ಟ್ ವ್ಯಾಲ್ಯೂಯೇಷನ್ ಪ್ರಕಾರನೇ ಕೊಡ್ತದೆ. ಆದ್ರೆ ನಮಗ್ ಅನ್ನಿಸ್ತದೆ ಒಂದು 10,000 ಕೋಟಿದಾದ್ರೂ ಅಡಿಷನಲ್ ಆಸ್ತಿ ನಮ್ APMC ಉಳ್ದಂಗೆ ಈಗ ಬ್ಯಾಂಗ್ಳೂರ್ನಲ್ಲಿ ಇಲ್ದೇ ಇದ್ರೆ ಇದು 94ರಿಂದ ಈ 3 ವ್ಯಾಜ್ಗಳು 94, 2005ರಿಂದ ಈ ವ್ಯಾಜ್ಗಳು ಹಂಗೆ ಉಳಿದ್ವು. ಆದ್ರೆ ಲಾಯರ್ಸ್ ಫೀಸ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಕೇಸ್ ನಮ್ ಪರ ಆಯ್ತಲ್ವಾ ಬರ್ತದೆ. ಏನ್ ಮತ್ತೆ ಈಗ ಲಾಯರ್ಸ್, ಗೌರ್ಮೆಂಟ್ ಲಾಯರ್ಸ್ ಪಾಪ ಅವರು AGಗಳು ನಮ್ಗೆ ಹೆಲ್ಪ್ ಮಾಡಿದ್ದಾರೆ, ಅಡ್ವೊಕೇಟ್ ಜನರಲ್ಸು ಹೆಲ್ಪ್ ಮಾಡಿದ್ದಾರೆ. ಪ್ಲಸ್ ಅಡಿಷನಲ್ ಹೊರಗಿನವ್ರು ಅವ್ರು ನಿಲ್ಸಿದಾಗ ನಾವು ನಿಲ್ಲಿಸ್ಲೇಬೇಕಲ್ವಾ. ಈಗ ಜಮ್ನಾಲಾಲ್ ಬಜಾಜ್ ಅವ್ರು ಸುಪ್ರೀಂ ಕೋರ್ಟ್ ನಲ್ಲಿ ಈಗ 3 ಸರ್ತಿ ನಮ್ಗೆ ಇದೇ ಕೇಸ್ನಲ್ಲಿ ಎಳೆದಿದ್ದಾರೆ. ರಾಷ್ಟ್ರೀಯ ಮಟ್ಟದ ಮಾರುಕಟ್ಟೆ ಈಗ ನಾವು ಮಾಡ್ಬೇಕನ್ನೋದು ಈಗ ಹರಿಯಾಣದಲ್ಲಿ ಒಂದು ಮಾಡಿದ್ದಾರೆ. ಅದೇ ಮಾಡೆಲ್ ಅನ್ನ ನಾವು ಅದಕ್ಕಿಂತಲೂ ಇಂಪ್ರೂವ್ಮೆಂಟ್ ಏನ್ ಮಾಡಕ್ಕಾಗತ್ತೆ, 270 ಎಕರೆನಲ್ಲಿ ನಮಗೆ ಯಾವ ರೀತಿ ಯುಟಿಲೈಸೇಷನ್ ಬರುತ್ತೆ ನೋಡ್ಕೊಂಡು ಸೊ ರಾಷ್ಟ್ರ ಮಟ್ಟದ ಒಂದು ಮಾರುಕಟ್ಟೆ ನಾವು ಮಾಡ್ಬೇಕನ್ನೋದು ಅವಾಗೆ ಮೆಗಾ ಮಾರ್ಕೆಟ್ ಮಾಡ್ಬೇಕಂತೇಳಿ ಆ ಕಾಲದಲ್ಲಿ ನಿರ್ಣಯ ಆಗಿದೆ. ಅದನ್ನ ಮಾಡ್ತೀವಿ ಸರ್ತಿ. ನಾವು ದುಡ್ಡಿನ ವ್ಯವಸ್ಥೆ ಮಾಡ್ಕೋಬೇಕಲ್ವಾ. ಈಗ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿಯೇ ಬಿಟ್ಟಿದಾವಲ್ಲ. ಈಗ ನೋಡಿ, ಈಗ ಬ್ಯಾಡಗಿನಲ್ಲಿ ಚಿಲ್ಲಿ ಮಾರ್ಕೆಟಿಗೆ ವಿಶೇಷ ಒತ್ತು ಕೊಟ್ವಿ ನಾವು. ಈಗ ಅದು ಇಂಟರ್ನ್ಯಾಷನಲ್ ಚಿಲ್ಲಿ ಮಾರ್ಕೆಟ್ ಆಗಿದೆ. ನಿಮ್ಗೆ ಹೇಳ್ಬೇಕಂದ್ರೆ ಅವರಿಗೆ ಲ್ಯಾಂಡ್ ಅಕ್ವಿಸಿಷನ್ಗೆ ನಮ್ಮ APMC ಇಂದಾನೆ ನಿಮ್ಗೆ ಹೇಳ್ಬೇಕಾದ್ರೆ ಅವರಿಗೆ ರಸ್ತೆಗೆ ನಾನು 13 ಕೋಟಿ ನಾನು ಕೊಟ್ಟಿದ್ದೀನಿ, 10 ಕೋಟಿ ಸರ್ಕಾರದಿಂದ ಲ್ಯಾಂಡ್ ಅಕ್ವಿಸಿಷನ್ ದುಡ್ಡು ಕೊಟ್ಟು ರೋಡ್ ಮಾಡಿಕೊಟ್ಟಿದ್ದೀವಿ. ಪಾರ್ಕಿಂಗಿಗೆ ನಾನೇ 13 ಕೋಟಿ ಪಾರ್ಕಿಂಗ್ ಸ್ಲಾಟ್ ಮಾಡಿಕೊಟ್ಟಿದ್ವಿ ಬ್ಯಾಡಗಿಗೆ. ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಈ ಲಾಸ್ಟ್ ಇಯರ್ ನಮ್ಮಲ್ಲಿ 82,000 ಕೋಟಿ ವ್ಯವಹಾರ ಆಗಿದೆ ಎಂಟೈರ್ ಸ್ಟೇಟ್ ನಲ್ಲಿ. ಎಲ್ಲೆಲ್ಲಿ ಉಳ್ಳಾಗಡ್ಡಿಗೆ ಫೋಕಸ್ ಮಾಡಕ್ ಅವಕಾಶ ಇದೆ ಅಲ್ಲಿ ಉಳ್ಳಾಗಡ್ಡಿಗೆ ಫೋಕಸ್ ಮಾಡಿದ್ವಿ. ಚಿಲ್ಲಿ ಮಾರ್ಕೆಟಿಗೆ ಎಲ್ಲಿ ಫೋಕಸ್ ಮಾಡಬೇಕು ಅಲ್ಲಿ ಫೋಕಸ್ ಮಾಡಿದ್ವಿ. ರಾಯಚೂರು ಮತ್ತು ಗುಲ್ಬರ್ಗಾದಲ್ಲಿ ಈಗ ಕಾಟನ್ಗೆ, ಬಳ್ಳಾರಿಗೆ ಕಾಟನ್ಗೆ ಫೋಕಸ್ ಮಾಡ್ತಾ ಇದ್ದೀವಿ. ಆ ರೀಜನಲ್ ಏರಿಯಾನಲ್ಲಿ ಯಾವ್ದಾವ್ದ್ರ ಡಿಮಾಂಡ್ ಇದೆ ಅದ್ರ ಪ್ರಕಾರ ನಾವು ಫೋಕಸ್ ಮಾಡಿ ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕೊಡ್ತಾ ಇದ್ದೀವಿ. ವಿಸಿಟ್ ಮಾಡ್ಬೇಕಲ್ಲ. ಈಗ ಅದನ್ನ ಈಗ ಫಿಸಿಕಲಿ ಇನ್ಮ್ಯಾಗೆ ಪೊಸಿಷನ್ ಅಂತೂ ನಾವು ತಗೊಂಡಿದ್ವಿ ದುಡ್ಡು ಕೊಟ್ಟು. ಇನ್ಮೇಲೆ ಒಳಗೆ ಏನೇನು ಇನ್ನ ಕಾರ್ಡ್ನ ಟೈಪೇ ಇದೆ. ಅದು ಒಳಗೆ ಇನ್ನೂ ಒಂದ್ ಸ್ವಲ್ಪ ಮರ ಗಿರ ಇದಾವೆ, ಎಲ್ಲೆಲ್ಲಿ ಏನೇನಿದೆ ಸ್ವಲ್ಪ ಲ್ಯಾಂಡ್ ಇತ್ತು. ಎಲ್ಲೆಲ್ಲಿ ಅವರು ತಗೊಂಡಿದ್ದವ್ರು ಟ್ರಸ್ಟಿಗೆ ತಗೊಂಡಿದ್ರು, ಅವರು ಜಮ್ನಾಲಾಲ್ ಬಜಾಜ್ದವ್ರು. ಆ ಟ್ರಸ್ಟಿಗೆ ಅಷ್ಟು ರಿಕ್ವೈರ್ಮೆಂಟು ಇರಲಿಲ್ಲ. ಅವ್ರು 270 ಅಲ್ಲ 430 ಎಕರೆ ಅಕ್ವೈರ್ ಮಾಡಿದಾರೆ ಅವ್ರು. ಅದರಲ್ಲಿ ನಾವು APMC ಅವ್ರು ತಗೊಂಡಿದ್ದು 270 ಎಕರೆ. ಬಟ್ ವೇಸ್ಟೇ ಬಿದ್ದಿದೆ ಅದು ಇಲ್ಲಿವರೆಗೆ. ಅವ್ರದ್ದೇನ್ ಟ್ರಸ್ಟ್ ಅಂದ್ರೆ ಬೆಗರ್ಸ್ಗೇನು ರಿಹ್ಯಾಬಿಲಿಟೇಟ್ ಮಾಡಕ್ ಅಷ್ಟೇ ಅಂತ ಹೇಳ್ತಾರೆ, ಅದು ಕೂಡ ಫೋಕಸ್ ಮಾಡಿಲ್ಲ ಅವ್ರು. 400 ಎಕರೆ ಆ ಕಾಲದಲ್ಲಿ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ.
ಓಕೆ ಸರ್, ಇದಿಷ್ಟೇ ಇತ್ತು ಇಶ್ಯೂ. ಮಿಕ್ಕಿದೆಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ ತಮ್ಮ.